ಪ್ರಶಾಂತ್, ಮುಂದಿನ ಒಂದು ವಾರದಲ್ಲಿ ಏನು ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಿ? ಇಬ್ಬರನ್ನು ದಿಲ್ಲಿಗೆ ಕರೆಸ್ಕೊಂಡು ಈ ಗೊಂದಲಗಳಿಗೆ ಒಂದು ಫುಲ್ ಸ್ಟಾಪ್ ಇಡೋ ಕೆಲಸ ಆಗುತ್ತೆ? ಇದರ್ ವೇ ನಾಯಕತ್ವ ಬದಲಾವಣೆನೋ ಬದಲಾವಣೆ ಇಲ್ಲ ಅಂತ ಹೇಳೋದು ಎರಡರಲ್ಲಿ ಒಂದು ಇದು ಮುಗಿಬೇಕು ಇಲ್ಲಿಗೆ. ಅದೇ ನೋಡಿ, ನನಗನ್ಸುತ್ತೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು 2-3 ದಿನದಲ್ಲಿ ರಾಹುಲ್ ಗಾಂಧಿ ಜೊತೆ ಒಂದು ಚರ್ಚೆ ಮಾಡಿದ ನಂತರ ಹೈಕಮಾಂಡ್ ಒಂದು ಅಂತಿಮ ನಿರ್ಧಾರವನ್ನು ಇದ್ರ ಬಗ್ಗೆ ತೆಗೆದುಕೊಳ್ಬೇಕಾಗತ್ತೆ. ಈಗ ಕರೆದು ಮಾತನಾಡಿಸೋದು, ಯಾಕಂದರೆ ಈ ಕರೆದು ಮಾತನಾಡಿಸದೇ ಇದ್ದರೆ ಈ ರೀತಿ ಶಾಸಕರು ಲಾಬಿಗಾಗಿ ದಿಲ್ಲಿಗೆ ಹೋಗೋದು, ಮಾಧ್ಯಮಗಳಲ್ಲಿ ಅಂದರೆ ಈಗ ಹೆಚ್ಚು ಕಡಿಮೆ ಒಂದು ವಾರದಿಂದ ವಿಪಕ್ಷಗಳು ಹೇಳ್ತಾ ಇರೋದ್ರಲ್ಲಿ ಏನು ಅತಿಶಯೋಕ್ತಿ ಇಲ್ಲ. ಒಂದು ವಾರದಿಂದ ಈ ರೀತಿ ಚರ್ಚೆ ನಡೆದಾಗ ಮಂತ್ರಿಗಳು ವಿಧಾನಸೌಧದಲ್ಲಿ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ. ಹೌದು. ಆ ಸ್ಥಿತಿಯಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಈಗ ತಾತ್ಕಾಲಿಕ ತೇಪೆಯನ್ನಾದರೂ ಹಚ್ಚಬೇಕು. ಇಲ್ಲವಾದಲ್ಲಿ ನಾಯಕತ್ವ ಬದಲಾವಣೆ ಏನೊಂದು ಭರವಸೆ ಕೊಟ್ಟಿದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ, ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕು. ಈಗ ಸಿದ್ದರಾಮಯ್ಯನವರ ಆಪ್ತ ಬಣದಲ್ಲಿ ಅಲ್ಲೂ ಒಂದು ರೀತಿಯ ಕನ್ಫ್ಯೂಷನ್ ಇದೆ. ಅಂದರೆ ಈಗ ಜಾರಕಿಹೊಳಿ ಅಂದರೆ ಡಿ ಕೆ ಶಿವಕುಮಾರರನ್ನು ವೈಯಕ್ತಿಕವಾಗಿ ವಿರೋಧಿಸುವ ಗುಂಪೇನಿದೆ. ಇವತ್ತು ಕೆ ಎನ್ ರಾಜಣ್ಣ ಸಿಕ್ಕಿದ್ರು ನನಗೆ ಅಲ್ವಾ, ಸತೀಶ್ ಜಾರಕಿಹೊಳಿ ಇದ್ದಾರೆ, ಸಂತೋಷ್ ಲಾಡ್ ಇದ್ದಾರೆ, ಎಂ ಬಿ ಪಾಟೀಲ್ ಇದ್ದಾರೆ. ಅಲ್ಲೂ ಒಂದು ಆತಂಕ ಏನಿದೆ, ಒಂದು ವೇಳೆ ರಾಹುಲ್ ಗಾಂಧಿ ಕರೆದು ಸಿದ್ದರಾಮಯ್ಯನವರ ಜೊತೆ 1-to-1 ಮಾತಾಡಿದರೆ ಆಗ ಸಿದ್ದರಾಮಯ್ಯನವರು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯನವರ ಬಣಕ್ಕೂ ಗ್ಯಾರಂಟಿ ಇಲ್ಲ. ಓಕೆ ಅಂದರೆ ಈಗ ಗಾಂಧಿ ಇಲ್ಲಿವರೆಗೆ ಏನಿದೆ, ಗಾಂಧಿ ಕುಟುಂಬ ನೇರವಾಗಿ ಸಿದ್ದರಾಮಯ್ಯನವ್ರ ಜೊತೆ ಈ ವಿಷಯವನ್ನೇ ಪ್ರಸ್ತಾಪಿಸಿಲ್ಲ ಅಂತ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ. ಒಂದು ವೇಳೆ ಸೋನಿಯಾ ಗಾಂಧಿ ಅಥವಾ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಏನು ಕರೆದು ಮಾತನಾಡಿಸಲ್ಲ 1-to-1, ಸೋನಿಯಾ ಅಥವಾ ರಾಹುಲ್ ಗಾಂಧಿ ಇಬ್ಬರ ಬಗ್ಗೆನೂ ಸಿದ್ದರಾಮಯ್ಯನವರಿಗೆ ಅಪರಿಮಿತವಾಗಿರ್ತಕ್ಕಂಥ ಒಂದು ಗ್ರ್ಯಾಟಿಟ್ಯೂಡ್ ಇದೆ. ಯಾಕಂದರೆ ನನ್ನ ಕಷ್ಟ ಕಾಲದಲ್ಲಿ JDSನಿಂದ ಬಂದಾಗ ಖರ್ಗೆ ಅವರನ್ನು ದಿಲ್ಲಿಗೆ ಕಳಿಸಿ ನನ್ನನ್ನು ಮುಖ್ಯಮಂತ್ರಿಯಾಗಿ ಮಾಡಿದರು. ಅದಾದಮೇಲೂ ಕೂಡ 2023ರಲ್ಲಿ ಮತ್ತೆ ಮುಖ್ಯಮಂತ್ರಿಯನ್ನಾಗಿ ಮಾಡಿದರು ಅನ್ನುವ ಗ್ರ್ಯಾಟಿಟ್ಯೂಡ್ ಸಿದ್ದರಾಮಯ್ಯನವ್ರಿಗೆ ನಿಶ್ಚಿತವಾಗಿದೆ. ಅವರೂ ಕೂಡ ತುಂಬ ಇಲ್ಲ, ನಾವು ಏನು ಮಾಡಿದ್ರು ಬಂಡಾಯ ಹೂಡಿ ಏನೋ ಮಾಡ್ತೀನಿ ಅನ್ನುವ ಸ್ಥಿತಿಯಲ್ಲಿಲ್ಲ ಅವರು. ಆ ಸಿದ್ದರಾಮಯ್ಯನವರ ಬಣಕ್ಕೂ ಆತಂಕ ನಿಶ್ಚಿತವಾಗಿದೆ. ಒಂದು ಅದಾಗಬಹುದು, ಅಂದರೆ ನಾನು ನೀವು ವಿಕಲ್ಪ ಕೇಳ್ತಾ ಇದ್ದೀನಿ. ಅದಾದರೆ ಸಿದ್ದರಾಮಯ್ಯನವ್ರು ಬಜೆಟ್ವರೆಗೆ ಟೈಮ್ ಕೇಳಿದರೆ ಆಲ್ ಹೈಪೋಥೆಟಿಕಲ್ ಅಜಿತ್. ಕರೆಕ್ಟ್. ಇಫ್ಸ್ ಆ್ಯಂಡ್ ಬಟ್ಸ್ ಅಲ್ಲೇ ಪಾಲಿಟಿಕ್ಸ್ ನಡೆಯುತ್ತೆ. ಅವಾಗ ಅವ್ರು ಬಜೆಟ್ವರೆಗೆ ಟೈಮ್ ಕೇಳಿದರೆ, ಅಥವಾ ಇಲ್ಲ ಇನ್ನೊಂದು 6 ತಿಂಗಳು ಹೋಗಲಿ ಆಮೇಲೆ ನೋಡೋಣ, ಈಗ ಆ ರೀತಿಯ ನಿರ್ಣಯಗಳನ್ನು ನಾನು ತೆಗೆದುಕೊಂಡ್ರೆ ನನ್ನ ಎವ್ರಿ ಒನ್ ವಾಂಟ್ಸ್ ಎ ಗುಡ್ ರಿಟೈರ್ಮೆಂಟ್. ಕರೆಕ್ಟ್ ಅಲ್ವಾ? ಆ ಪರಿಸ್ಥಿತಿಯಲ್ಲಿ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿಗೆ ಏನು ಹೇಳ್ತಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಎರಡನೇ ಆಪ್ಷನ್ ಇರ್ತಕ್ಕಂಥದ್ದು, ರಾಹುಲ್ ಗಾಂಧಿಯವರೇ ನೋಡಿ, ನಾನು OBC ಪಾಲಿಟಿಕ್ಸ್ ಬಗ್ಗೆ ಜಾಸ್ತಿ ಒತ್ತು ಕೊಡ್ತಾ ಇದ್ದೀನಿ, ಈಗ ನನ್ನ ಕೈಯಿಂದಲೇ ನೀವು OBC ನಾಯಕರನ್ನ ಕೆಳಗಿಳಿಸಿದ್ರೆ ನಾನು ದೇಶ ಮಟ್ಟದಲ್ಲಿ ಜಾತಿ ಗಣತಿಯ ಪ್ರಶ್ನೆ ಬಂದಾಗ BJPಯವರು ತಕ್ಷಣ ನನ್ನ ಮೇಲೆ ಟೀಕೆ ಮಾಡ್ತಾರೆ. ಅರೆ, ಜಾತಿ ಗಣತಿ ಹಿಂದುಳಿದ ವರ್ಗ ಅಂತ ಮಾತಾಡ್ತೀರಿ, ಇರೋ ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನು ಕೆಳಗಿಳಿಸಿದ್ರಿ ಅಂತಾರೆ. ಸೊ ಏನಾದರೂ ಕೂಡ ಒಂದು ಗ್ರೇಸ್ಫುಲ್ ಎಕ್ಸಿಟ್ ಆಗಬೇಕು ಅನ್ನೋದನ್ನು ರಾಹುಲ್ ಗಾಂಧಿ ಬಯಸಿದರೆ ಅವರು ಡಿ ಕೆ ಶಿವಕುಮಾರ್ಗೂ ಕರೆದು ಹೇಳ್ಬೋದು, ಇಲ್ಲ ಇನ್ನೊಂದು 3-4 ತಿಂಗಳು ಕಾಯಿರಿ, ಅಲ್ಲಿವರೆಗೆ ಏನನ್ನು ಮಾಡಲಿಕ್ಕಾಗಲ್ಲ, ದೆನ್ ವಿ ವಿಲ್ ಸಿ. ಆಗ ಡಿ ಕೆ ನನಗನ್ಸುತ್ತೆ ಅಜಿತ್, ನನಗೆ ಹಿಂದೆ ಒಂದು ಅನಂತಕುಮಾರ್ ಒಂದು ಭಾಳ ಚಂದ ಮಾತನ್ನು ಹೇಳಿದೆ, ನಿಮ್ಗೆ ಹೇಳ್ತೀನಿ ನಾನು. 2009ರಲ್ಲಿ ಬಂಡಾಯ ನಡೆದಿತ್ತು. ನವೆಂಬರ್ 4-5 ಅನ್ಸುತ್ತೆ ಅಜಿತ್, ಇವರೊಂದು 40 ಶಾಸಕರನ್ನು ಕರೆದುಕೊಂಡು ಹೈದರಾಬಾದ್ಗೆ ಹೋಗಿದ್ರು. ಹಿಂದೆ ಹೇಳಿದ್ದೀನಿ, ವೀಕ್ಷಕರಿಗೆ ಅರ್ಥ ಆಗಲಿ ಅಂತ ನಾನು ಹೇಳಿದೆ. ಜನಾರ್ದನ್ ರೆಡ್ಡಿ ಎಲ್ಲ ಕರ್ಕೊಂಡು ಹೋಗಿದ್ರು. ನಾವು ಭಾಳ ತರಾತುರಿಯಲ್ಲಿ ಅನಂತಕುಮಾರ್ ಅವ್ರ ಮನೆಗೆ ಹೋದೆ. ಅವರು ಕ್ಯಾಮ್ರಾ ಬೇಡ ಅದೆಲ್ಲ ಅವ್ರದ್ದು ಇರುತ್ತಲ್ಲ, ಅದು ಒಳಗೆ ಮಾತಾಡ್ತಾಯಿದ್ರು. ನಾನು ಕೇಳಿದೆ, ಏನಾಗುತ್ತೆ ಸರ್, ಏನಾಗುತ್ತೆ, ಯಡಿಯೂರಪ್ಪನವ್ರು ಹೋಗ್ತಾರ ಅಂತ. ಅವರೊಂದು 2-3 ನಿಮಿಷ ಏನೂ ಮಾತಾಡಲಿಲ್ಲ. ಸರಿ, ಥ್ಯಾಂಕ್ ಯು ಪ್ರಶಾಂತ್ ಅನ್ನೋದು ಅಂತ ಹಿಂಗೆ ಕೈ ಕುಲುಕಿದ್ರು. ತಿರುಗಿದಾಗ ಅವ್ರು ಒಂದು ಮಾತನ್ನು ಹೇಳಿದರು, ಜಗತ್ತಿನ ಯಾವತ್ತಾದರೂ ನೀನು ರಾಜಕೀಯ ಬಂಡಾಯ ಅಧ್ಯಯನ ಮಾಡಿದೀಯಾ ಅಂತಂದರು. ನನ್ನ ಜೀವನದ ಮೊದಲ ಪೊಲಿಟಿಕಲ್ ಕ್ರೈಸಿಸ್ ಸರ್ ಇದು ಅಂತ. ಆವಾಗ ಅವರೊಂದು ಮಾತನ್ನು ಹೇಳಿದರು ನನಗೆ, ಜಗತ್ತಿನ ಯಾವ ರಾಜಕೀಯ ಮೊದಲ ಬಂಡಾಯದಲ್ಲಿ ಗಣಪತಿ ಅಲ್ಗಾಡಿದೆ ಅಂತ ಅಂದರು. ಗಣಪತಿ ಅಂದರೆ ಮುಖ್ಯಮಂತ್ರಿ, ಅಂದರೆ ಯಡಿಯೂರಪ್ಪ ಹೆಂಗೆ ಅಲ್ಗಾಡ್ತಾರೆ ಮೊದಲನೇ ಬಾರಿ ಅಂತ ಅವ್ರು ಕೇಳಿದ್ರು. ಸೊ ಈಗ ಡಿ ಕೆ ಶಿವಕುಮಾರ್ ಏನು ಪ್ರಯತ್ನ ಮಾಡ್ತಿದ್ದಾರೆ, ಅವರು ಮೊದಲದ್ದೇ ಇದು. ಸಿದ್ದರಾಮಯ್ಯನವ್ರನ್ನ ಅಲಗಾಡಿಸುವ ಪ್ರಯತ್ನ ಏನು ಇದೆ ಅಲ್ವಾ, ಇದು ಖರ್ಗೆ ಅವರು ಮಾಡಿ ವಿಫಲಗೊಂಡಿದ್ರು, ಪರಮೇಶ್ವರ್ ಮಾಡಿ ವಿಫಲಗೊಂಡಿದ್ರು. ಡಿ ಕೆ ಶಿವಕುಮಾರ್ ಸ್ವಲ್ಪ ಸ್ಟ್ರಾಂಗ್ ಮ್ಯಾನ್ ಇದ್ದಾರೆ, 1-2 ಹೆಜ್ಜೆ ಮುಂದಿಟ್ಟಿದ್ದಾರೆ. ಬಟ್ ಅವರು ಮುಂದಿಟ್ಟ ತಕ್ಷಣ ಅದಕ್ಕೆ ಹೈಕಮಾಂಡ್ ಮಾಡಿ ಇಲ್ಲ ನಾವು ಮುಖ್ಯಮಂತ್ರಿನ ಬದಲಾಯಿಸ್ಬಿಡ್ತೀವಿ ಅಂತ
ಹೊರಡುತ್ತಾ ಅನ್ನೋದು ಕೂಡ ಪ್ರಶ್ನಾರ್ಥಕ. ಹೀಗಾಗಿ ದೆರ್ ಆರ್ ಆಲ್ ಚಾನ್ಸಸ್ ರಾಹುಲ್ ಗಾಂಧಿ ಕರೆದು ಡಿ ಕೆ ಶಿವಕುಮಾರ್ಗೆ ಹ್ಯಾವ್ ಪೇಷನ್ಸ್, 3-4 ಮಂತ್ಸ್ ವರೆಗೆ ಕಾಯಿರಿ, ಅಲ್ಲಿಂದ ನಂತರ ನಾವೇನಾದರೂ ಒಂದು ಅಮಿಕೇಬಲ್ ಸೆಟಲ್ಮೆಂಟ್ ಮಾಡೋಣ, ಅಲ್ಲಿವರೆಗೆ ನಾನು ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತೀನಿ, ಆ ರೀತಿ ಒಂದು ಗ್ರೇಸ್ಫುಲ್ ಎಕ್ಸಿಟ್ ಆಗಬೇಕು ಅನ್ನೋದನ್ನೇನಾದರೂ ಹೈಕಮಾಂಡ್ ಬಯಸಿದ್ರೆ ಅದು ಬೇರೆ ರೀತಿ. ಡಿ ಕೆ ಶಿವಕುಮಾರ್ಗೂ ಕೂಡ ಕನ್ವಿನ್ಸ್, ಡಿ ಕೆ ಶಿವಕುಮಾರ್ ಕೂಡ ಅಜಿತ್ ಸ್ಮೂತ್ ಆಗಬೇಕಿದೆ. ಬಿಜೆಪಿಯವರು ಹಿಂದೆ ಜಯೇಶ್ ಪಟೇಲ್ ಸ್ಟೋರಿ ಹೇಳಿದ್ರಲ್ಲ ವಿಧಾನಸಭೆಯಲ್ಲಿ, ಆ ಸ್ಟೋರಿ ನಾನು ಹೇಳಕ್ಕಾಗಲ್ಲ ಬಟ್ ಬಿಜೆಪಿಯವರು ಬಯಸ್ತಿದ್ದಾರೆ, ಇಲ್ಲ ನಮಗೇನಾದರೂ ಸಿಗುತ್ತಾ ಇದರಲ್ಲಿ, ನಮಗೇನಾದರೂ ಸಿಗುತ್ತಾ ಅಂತ. ಬಟ್ ಡಿ ಕೆ ಶಿವಕುಮಾರ್ ನನಗನ್ಸುತ್ತೆ ಅಜಿತ್ ಬಿ ಜೆ ಪಿ ಜೊತೆಗೆ ಹೋಗಿ ಅವ್ರಿಗೆ ಗೊತ್ತಿದೆ, ನಾನೇನಾದರೂ ಮುಖ್ಯಮಂತ್ರಿ ಆಗಿ ಚುನಾವಣೆಯನ್ನು ಎದುರಿಸುವ ನಾಯಕತ್ವ ಬರಬೇಕಾದ್ರೆ ನನಗೆ ಕಾಂಗ್ರೆಸ್ನಲ್ಲೇ ಈಸ್ ಕಂಫರ್ಟಬಲ್ ಇನ್ ಕಾಂಗ್ರೆಸ್, ಈಸ್ ಮೂಲ ಕಾಂಗ್ರೆಸ್. ಹೀಗಾಗಿ ಅವರು ಕೂಡ ಎಕ್ದಮ್ ಹೋಗಿ ಎಲ್ಲ ವೆಂಚರ್ ಔಟ್ ಮಾಡೋಕ್ಕೆ ಹೋಗಲ್ಲ, ವೆಂಚರ್ ಔಟ್ ಮಾಡುವ ಪ್ರಯತ್ನ ಮಾಡ್ತಾರೆ ಅಂತ ಅನ್ಸಲ್ಲ. ಬಟ್ ಇದು ಎಲ್ಲವೂ ಆಗೋದು ಯಾವಾಗ? ಹೈಕಮಾಂಡ್ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿ, ಎಕ್ಸಿಕ್ಯೂಟರ್ಸ್ ಯಾರು? ಭಾಳ ಸುಲಭದ ಭಾಷೆಯಲ್ಲಿ ಹೇಳೋದಾದರೆ ದೇವದೂತರು ಅಂತ ಇರ್ತಾರೆ ನಮ್ಮ ಈ ಜನರಲ್ ಸೆಕ್ರೆಟರಿ ಇನ್ಚಾರ್ಜಸ್ಗಳು. ಈಗ ಯಾರ್ಯಾರಿದ್ರು? ರಣದೀಪ್ ಸಿಂಗ್ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್. ಸೊ ಅವರ ಮೂಲಕ ಮುಂದಿನ 3-4 ದಿನದಲ್ಲಿ ಏನು ನಡೆಯುತ್ತೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಬಟ್ ನನಗನ್ಸುತ್ತೆ ಅಜಿತ್ ಡಿಸೆಂಬರ್ 8 ಅಧಿವೇಶನ, ಹಾಗಾಗಿ ಡಿಸೆಂಬರ್ 1st ವೀಕ್ 2-3ನೇ ತಾರೀಕು ಒಳಗಡೆ ಇದಕ್ಕೊಂದು ತಾತ್ಕಾಲಿಕ ತೇಪೆ ಆದರೂ ಹಚ್ಚುವ ಪ್ರಯತ್ನವನ್ನು ಹೈಕಮಾಂಡ್ ಮಾಡುತ್ತೆ, ಅಥವಾ ಒಂದು ಸ್ಪೆಸಿಫಿಕ್ ಟೈಮ್ ಟೇಬಲ್ ಅನ್ನು ಇಬ್ಬರಿಗೂ ಕನ್ವೆ ಮಾಡಿ ಡಿ ಕೆ ಶಿವಕುಮಾರ್ನ ಕರೆದು ಕನ್ವೆ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ. ಎಸ್, ಥ್ಯಾಂಕ್ ಯು ಸೋ ಮಚ್ 3 ಜನರು. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.